ಕಲೆ ಅತ್ಯಂತ ಸಾಮಾನ್ಯ ಪರಿಸರದಲ್ಲಿಯೂ ಸಹ ದೈವಿಕತೆಯನ್ನು ತರುತ್ತದೆ ಎಂದು ಈ ಕವಿತೆ ನಿರೂಪಿಸುತ್ತದೆ. ದಿನನಿತ್ಯದ ಶ್ರಮಜೀವನದ ವಾಸ್ತವತೆಯ ಮೂಲಕ ಆರಂಭವಾಗುವ ಸಾಲು ಹೀಗಿದೆ: ಕುರುಬ ಬಾಯ್ತುಂಬ ಹುಳುಕು ಹಲ್ಲು, ಹೊಗೆಸೊಪ್ಪು ನಾತ, ಮಣಕು ಕಂಬಳಿ, 6 ತೂತು ಬೊಂಬು ಬಾಯಿಗಿಟ್ಟರೆ ರಾಗರಾಗಿಣಿ, ಆಡು ಕುರಿಗಳ ಮಧ್ಯೆ ಕೃಷ್ಣರಾಧೆ. ಕೊನೆಯಲ್ಲಿ ಕಲೆ ಸೌಂದರ್ಯಗಳ ಅಲೌಕಿಕ ಸ್ಥಿತಿಯ ಅನುಭವಕ್ಕೆ ಏರಿಸುತ್ತದೆ. ಕುರುಬನ ಬಾಯಿ ತುಂಬ ಹುಳುಕು ಹಲ್ಲು, ಹೊಗೆಸೊಪ್ಪಿನ ನಾತವಿದೆ. ಅವನು ಮಣಕು ಕಂಬಳಿ ಒದ್ದಿದ್ದಾನೆ. ಆತ ತನ್ನ 6 ತೂತುಗಳ ಕೊಳಲನ್ನು ಬಾಯಿಗಿಟ್ಟ ತಕ್ಷಣವೇ ಆ ಒರಟು ಬಿದಿರಿನಿಂದ ಸಂಗೀತದ ಅಲೆಗಳು ಹೊರಹೊಮ್ಮುತ್ತವೆ. ಅವನು ಆಡು ಕುರಿಗಳ ಮಧ್ಯೆ ಇದ್ದರೂ ಕೊಳಲು ನುಡಿಸುವ ಕ್ರಿಯೆಯು ಅವನನ್ನು ಒಂದು ಅಲೌಕಿಕ ಸ್ಥಿತಿಗೆ ಏರಿಸುತ್ತದೆ. ಆ ಕ್ಷಣ ಅವನು ಸಾಮಾನ್ಯ ಕುರುಬನಾಗಿರದೆ ತಾನೇ ಕೃಷ್ಣ, ತಾನೇ ರಾಧೆಯಾಗಿ ಮೈದುಂಬಿಕೊಳ್ಳುತ್ತಾನೆ. ಎ.ಕೆ. ರಾಮಾನುಜನ್ ಅವರ ಈ ಕವಿತೆ ಲೋಕದಲ್ಲಿದ್ದುಕೊಂಡೇ ಅಲೌಕಿಕ ಅನುಭವವನ್ನು ನಿರೂಪಿಸುವ ಒಂದು ವಿಶಿಷ್ಟ ರಚನೆ. ಇದು ಕಲೆ ಮತ್ತು ಸೌಂದರ್ಯದ ಬಗ್ಗೆ ಆಳವಾದ ಒಳನೋಟಗಳನ್ನು ನೀಡುತ್ತದೆ.